ಎರಡು ಕಣ್ಣು ಕಳೆದುಕೊಂಡಾಗ ನನಗೆ ಬರೀ 18 ವರ್ಷ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಏನಾಗಲಿ ಮುಂದೆ ಸಾಗುನಿ, ಈ ಹಾಡನ್ನ ನಾವೆಲ್ಲರೂ ಕೇಳಿರ್ತೀವಿ. ಆದರೆ ಅದಕ್ಕೊಂದು ಜೀವಂತ ನಿದರ್ಶನ ಇವತ್ತು ನಮ್ಮ ಪುಸ್ತಕ ಪರಿಚಯದಲ್ಲಿ ಬರೋ ವ್ಯಕ್ತಿ. ಇವರ ಸಂದರ್ಶನವನ್ನು ನೀವು ಹಲವಾರು ಪತ್ರಿಕೆಗಳಲ್ಲಿ, ವಿಡಿಯೋಸಲ್ಲಿ ಓದಿರ್ತೀರ, ನೋಡಿರ್ತೀರ. ಸಣ್ಣ ಸಣ್ಣ ವಿಷಯಕ್ಕೆ ಕುಗ್ಗಿ ಹೋಗೋ ನಮ್ಗಳಿಗೆ ಇವ್ರ ಜೀವನನೇ ಒಂದು ಸ್ಫೂರ್ತಿ. ಬದುಕನ್ನು ಪ್ರೀತಿಸೋ ಛಲ ಹೊಂದಿದ್ರೆ ಲೈಫಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಇವರು ಒಂದು ಬೆಸ್ಟ್ ಎಕ್ಸಾಂಪಲ್ಲು. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕೋಲುದಾರಿ. ಲೇಖಕರು ಸಿದ್ದೇಶ್ ಕೆ. ಪ್ರಕಾಶಕರು ಚಂದ ಪುಸ್ತಕ. ಪುಟಗಳು 140, ಬೆಲೆ 160 ರೂಪಾಯಿಗಳು. ಜಾನ್ರ ಆಟೋಬಯೋಗ್ರಫಿ. ಈ ಪುಸ್ತಕ ಸಿದ್ದೇಶ್ ಅವರ ಆಟೋಬಯೋಗ್ರಫಿ. ಅವರು ಕಣ್ಣು ಕಳ್ಕೊಂಡಾಗಿಂದ ಹಿಡಿದು ಒಂದು ಉನ್ನತ ಹುದ್ದೆಯನ್ನು ಪಡೆಯೋವರೆಗೂ ನಡೆದ ಘಟನೆಗಳನ್ನು ಸಣ್ಣ ಸಣ್ಣ ಚಾಪ್ಟರ್ ಮೂಲಕ ಈ ಪುಸ್ತಕದಲ್ಲಿ ವಿವರಿಸ್ತಾ ಹೋಗ್ತಾರೆ. ಎಲ್ಲೂ ಓವರ್ ಎಮೋಷ್ನಲ್ ಆಗಲ್ಲ ಅಥವಾ ನಮ್ಮ ಸಹಾನುಭೂತಿ ಬೇಕು ಅಂತ ಈ ಪುಸ್ತಕದಲ್ಲಿ ಅವರು ಕಥೆನ ಬರೆಯಲ್ಲ. ಇದೇ ನಮಗೆ ಈ ಪುಸ್ತಕದಲ್ಲಿ ಸಖತ್ತು ಇಷ್ಟ ಆಗಿದ್ದು. ಬೆಂಗಳೂರಿನ ಜನಜಂಗುಳಿ, ಟ್ರಾಫಿಕ್ಕು, ಬ್ಯುಸಿ ಲೈಫು, ಇದನ್ನೆಲ್ಲ ನೋಡಿದ್ರೆ ಕಣ್ಣಿರೋ ನಾವೇ ಒಂದು ಸೆಕೆಂಡು ಗಾಬರಿ ಆಗ್ತೀವಿ. ಅಂಥದ್ರಲ್ಲಿ ಸಿದ್ದೇಶ್ ಅವರ ಧೈರ್ಯ ಸಾಹಸಗಳ ಬಗ್ಗೆ ಪುಸ್ತಕದಲ್ಲಿ ಓದ್ತಾ ಇದ್ದರೆ ನಮಗೆ ಆಶ್ಚರ್ಯ ಕೂಡ ಆಗುತ್ತೆ. ಹಾಗೆ ಅವರು ನಮ್ಮ ಲೈಫ್ಗೆ ಇನ್ಸ್ಪಿರೇಷನ್ ಕೂಡ ಆಗ್ತಾರೆ. 18ನೇ ವಯಸ್ಸು ಅಂದರೆ ಪ್ರೈಮ್ ಏಜು. ಜಗತ್ತನ್ನು ನನ್ನ ಕೈವಶ ಮಾಡ್ಕೋಬೇಕು ಅನ್ನೋ ಜೋಶಲ್ಲಿರೋ ಏಜು. ಅಂಥ ಏಜಲ್ಲಿ ಕಣ್ಣು ಹೋದರೆ ಎಂಥವ್ರಿಗೂ ಬೇಜಾರಾಗತ್ತೆ. ಆದರೆ ಸಿದ್ದೇಶ್ ಅವರು ಎದೆಗುಂದಲಿಲ್ಲ. ಕಣ್ಣು ಹೋಗಿದ ತಕ್ಷಣ ಅವರ ಬಾಯಿಂದ ಬಂದ ಮೊದಲ ವಾಕ್ಯ, ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ, ನಾನು ಸ್ವತಂತ್ರವಾಗಿರ್ತೀನಿ, ನನ್ನ ದುಡಿಮೆನ ನಾನು ಮಾಡ್ಕೋತೀನಿ ಅನ್ನೋದೇ ಆಗಿತ್ತು. ಅವರ ಜೀವನದ ಪ್ರತಿಯೊಂದು ಘಟನೆಗಳಲ್ಲೂ ಈ ಛಲವನ್ನು ನಾವು ನೋಡಬಹುದು. ಕತ್ಲೆಯಲ್ಲಿ ಕರೆಂಟ್ ಹೋದಾಗ, ಕಾಂಪೌಂಡ್ ಒಳಗೆ ಮಳೆ ನೀರು ತುಂಬಿಕೊಂಡಾಗ ಇವರು ಧೈರ್ಯವಾಗಿ ಮುನ್ನುಗ್ಗಿ ಕಸ ತೆಗೆದು ನೀರನ್ನು ಹೊರಗೆ ಬಿಟ್ಟಿದ್ದಿರ್ಬೋದು. ಇಲ್ಲ KPSC ಓದಿ FDC ಹುದ್ದೆ ಗಳಿಸಿದ್ದಿರ್ಬೋದು. ಅಥವಾ ತಾವು ಮೆಚ್ಚಿದ ಶ್ರೀದೇವಿಯನ್ನು ಮದುವೆ ಆಗಿದ್ದಿರ್ಬೋದು. ಎಲ್ಲ ಘಟನೆಗಳ ಬಗ್ಗೆ ಓದ್ತಾ ಇರಬೇಕಾದ್ರೆ ಅವರ ಛಲ ನಮ್ಮನ್ನು ಸಖತ್ತು ಇಂಪ್ರೆಸ್ ಮಾಡುತ್ತೆ. ಪುಸ್ತಕ ಒಂದು ಕತೆ ರೀತಿ ಸಾಗುತ್ತೆ. ಅವರಿಗೆ ಕಣ್ಣಿಲ್ಲ ಅಂತ ಗೊತ್ತಾದಾಗ ಹೀಯಾಳಿಸಿದವರು ಕೆಲವರಾದರೆ ಅವರು ಬೆಂಬಲಕ್ಕೆ ನಿಂತವರು ಹಲವಾರು ಜನ. ಸಿದ್ದೇಶ್ ಅವರ ಜೀವನ ಪ್ರೀತಿಗೆ ಮತ್ತು ಅವರಿಗೆ ಬೆಂಬಲವಾಗಿ ನಿಂತ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಈ ಪುಸ್ತಕವನ್ನು ಖಂಡಿತವಾಗಿ ಎಲ್ಲರೂ ಓದಲೇಬೇಕು. ಓದೋದಷ್ಟೇ ಅಲ್ಲದೆ ಇವ್ರ ಬಗ್ಗೆ ಹಲವಾರು ವಿಡಿಯೋಸ್ ಕೂಡ ಇದೆ ಯೂಟ್ಯೂಬಲ್ಲಿ. ಸಾಧ್ಯ ಆದರೆ ಅದನ್ನು ನೋಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಮರೆಯಲಾಗದ ಪ್ರಸಂಗ ಇನ್ನೊಂದಿದೆ. ಅವು 2006ರ ಬೇಸಿಗೆಯ ದಿನಗಳು. ಹಾಸ್ಟೆಲಿನಲ್ಲಿ ಕೆಲ ವಿದ್ಯಾರ್ಥಿಗಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ರತ್ನಮ್ಮನವರು ರಾತ್ರಿ ಅಡುಗೆ ಮಾಡಿ ಸಮೀಪದ ತಮ್ಮ ಊರಿಗೆ ಹೋಗಿದ್ದರು. ರುದ್ರೇಶ್ ಅವರು ಯಾವುದೋ ತುರ್ತು ಕಾರ್ಯದ ನಿಮಿತ್ತ ತೆರಳಿದ್ದರು. ಸಾಮಾನ್ಯವಾಗಿ ಬೇಸಿಗೆ ರಜೆಯಲ್ಲಿ ನಾವು ಸರತಿಯಂತೆ ರಜೆ ಪಡೆಯುತ್ತಿದ್ದೆವು. ಅಂದು ಮಧ್ಯಾಹ್ನವೆಲ್ಲ ವಿಪರೀತ ಬಿಸಿಲು ಮತ್ತು ಧಗೆ ಇತ್ತು. ಸಂಜೆಯ ವೇಳೆಗೆ ಅಲ್ಲಲ್ಲಿ ಚದುರಿದ ಮೋಡಗಳು ಕಾಣಿಸಿಕೊಂಡಿದ್ದವು. ರಾತ್ರಿ 10ರ ನಂತರ ಮಲಗುವ ಮುನ್ನ ಸಣ್ಣದಾಗಿ ಮಳೆ ಆರಂಭವಾಯಿತು. ಸ್ವಲ್ಪ ಸಮಯದ ನಂತರ ಮಳೆ ಜೋರಾಯಿತು. ಸ್ವಲ್ಪ ತಗ್ಗಿನಲ್ಲಿದ್ದ ಕಟ್ಟಡಕ್ಕೆ ಸುತ್ತುಗೋಡೆ ಇದ್ದರೂ ರಭಸವಾಗಿ ಹರಿಯುವ ಮಳೆಯ ನೀರು ಪ್ರವೇಶ ದ್ವಾರದ ಮೂಲಕ ಒಳನುಗ್ಗಲು ಅವಕಾಶವಿತ್ತು. ಬರುತ್ತಾ ಮಳೆ ನಾವೆನಿಸೋದಕ್ಕಿಂತ ತೀವ್ರಗೊಂಡಿತು. ನಾನು ಮತ್ತು ಲಕ್ಷ್ಮಣ್ ಇಬ್ಬರೂ ಮುಂದಿನ ಕಚೇರಿ ವಿಭಾಗದಲ್ಲಿದ್ದೆವು. ಕೆಲವು ವಿದ್ಯಾರ್ಥಿಗಳು ಅದಾಗಲೇ ಮಲಗಿದ್ದರು. ಒಂದರ್ಧ ಗಂಟೆಯ ನಂತರ ಮಳೆಯ ನೀರು ಕಚೇರಿಯ ಬಾಗಿಲವರೆಗೆ ಬರತೊಡಗಿತು. ಎಚ್ಚೆತ್ತ ನಾವು ಬಲಭಾಗದಲ್ಲಿದ್ದ ಕಾಂಪೌಂಡ್ ಗೋಡೆಯಲ್ಲಿದ್ದ ನೀರು ಹೊರಹೋಗುವ ಏಕೈಕ ಕಿಂಡಿಯತ್ತ ನೋಡಿದೆವು. ಸುಮಾರು 1.5 ಅಡಿಗಳಷ್ಟು ಕೆಳಗಿದ್ದ ಆ ಗೋಡೆಯ ರಂಧ್ರ ಸಂಪೂರ್ಣವಾಗಿ ಮಳೆಯ ನೀರಿನಲ್ಲಿ ಮುಚ್ಚಿ ಹೋಗಿತ್ತು. ವಿದ್ಯುತ್ ಕೈಕೊಟ್ಟ ಕಾರಣ ಮತ್ತು ಮಳೆಯ ರಭಸಕ್ಕೆ ಏನೊಂದು ಸ್ಪಷ್ಟವಾಗಿ ತಿಳಿಯದಾಗಿತ್ತು. ಆದರೂ ಬಹುಶಃ ನೀರು ಹೊರಹೋಗಲು ಇರುವ ಒಂದೇ ಕಿಂಡಿ ಕಸದಿಂದ ಮುಚ್ಚಿರಬಹುದೆಂದು ನಾವು ಊಹಿಸಿದೆವು. ಕೆಲವು ನಿಮಿಷಗಳು ಕಳೆದರೆ ಇಂದಿನ ಅಭ್ಯಾಸ ಕೊಠಡಿಯ ಬಾಗಿಲ ಮೂಲಕ ಕಟ್ಟಡದ ಒಳಕ್ಕೆ ನೀರು ನುಗ್ಗುವ ಸಂಭವವಿತ್ತು.
ಕಚೇರಿಯ ಬಾಗಿಲು ಅಷ್ಟೇನೂ ಎತ್ತರವಾಗಿಲ್ಲದ ಕಾರಣ ಇನ್ನು ತಡ ಮಾಡುವುದು ಸಾಧ್ಯವಿರಲಿಲ್ಲ. ಒಂದು ಕಾಲಿನ ಊನತೆಯೊಂದಿಗೆ ಮತ್ತೊಂದು ಬದಿಯಲ್ಲಿ ಕ್ರಚ್ಚಿಡಿದು ಓಡಾಡುವ ಲಕ್ಷ್ಮಣನನ್ನು ಆ ಬಿರುಮಳೆಯಲ್ಲಿ ಮುಚ್ಚಿದ ಕಿಂಡಿಯನ್ನು ತೆರವುಗೊಳಿಸಲು ಕಳಿಸುವುದು ನನಗೆ ಒಪ್ಪಿಗೆಯಾಗಲಿಲ್ಲ. ನಾನೇ ಕೊಡೆ ಹಿಡಿದು ಕಾಂಪೌಂಡ್ ಒಳಗೆ ನಿಂತಿದ್ದ ನೀರನ್ನು ಹಾದು ಗೋಡೆಯ ಕಿಂಡಿಯ ಕಡೆಗೆ ನಡೆಯತೊಡಗಿದೆ. ಮೇಲೆ ರಭಸವಾದ ಮಳೆ, ಕೆಳಗೆ ಕಾಲುಗಳನ್ನು ಮೊಣಕಾಲುಗಳವರೆಗೂ ಮುಳುಗಿಸುತ್ತಿದ್ದ ನೀರು. ಆದರೂ ಲಕ್ಷ್ಮಣ ನೀಡಿದ ಸೂಚನೆಯಂತೆ ನಡೆದು ನೀರು ಹೊರಹೋಗಲು ಇದ್ದ ರಂಧ್ರವನ್ನು ಕಾಲಿನಲ್ಲಿ ತಡಕಿ ಪತ್ತೆ ಮಾಡಿದೆ. ಕಾಂಪೌಂಡಿನ ಪಕ್ಕದಲ್ಲೇ ಇದ್ದ ದೊಡ್ಡ ಅರಳಿ ಮರದ ಒಣಗಿದ ಎಲೆಗಳು ರಂಧ್ರಕ್ಕೆ ಅಡ್ಡವಾಗಿ ಅದು ಸಂಪೂರ್ಣವಾಗಿ ಮುಚ್ಚಿತ್ತು. ಜೊತೆಗೆ ಮಳೆ ನೀರಿನೊಂದಿಗೆ ಹರಿದು ಬಂದಿದ್ದ ಕಸಕಡ್ಡಿಗಳು. ಕೂಡಲೇ ತೋಳಿನವರೆಗೂ ಮುಳುಗುವ ಮಳೆ ನೀರಿನೊಳಗೆ ಕೈ ಹಾಕಿ ಅಲ್ಲಿದ್ದ ಕಸವನ್ನೆಲ್ಲ ತೆಗೆದು ಸುಮಾರು 3-4 ಇಂಚುಗಳಷ್ಟು ಅಗಲದ ನೀರಿನ ದಾರಿಯನ್ನು ಕಸಮುಕ್ತಗೊಳಿಸಿದೆ. ನಂತರ ಕಿಂಡಿಗೆ ಅಡ್ಡವಾಗಿ ಬೆರಳುಗಳನ್ನಿರಿಸಿ ನೀರು ಹೊರ ಹೋಗುತ್ತಿರುವುದನ್ನು ಖಚಿತಪಡಿಸಿಕೊಂಡೆ. 10-15 ನಿಮಿಷಗಳಲ್ಲಿ ಕಾಂಪೌಂಡ್ ತುಂಬ ನಿಂತಿದ್ದ ನೀರು ಸಲೀಸಾಗಿ ಹೊರಗಡೆ ಹೋಗತೊಡಗಿತು. ಅದುವರೆಗೂ ಅಲ್ಲಿಯೇ ನಿಂತಿದ್ದು ನಂತರ ಒಳಕ್ಕೆ ಬಂದೆ. ಸಂಪೂರ್ಣವಾಗಿ ನೆನೆದು ಹೋಗಿದ್ದೆ. ಸ್ವಲ್ಪ ಸಮಯದ ನಂತರ ಮಳೆಯ ರಭಸ ಕಡಿಮೆಯಾಯಿತು. ಒದ್ದೆಯಾಗಿದ್ದ ಬಟ್ಟೆಗಳನ್ನು ಬದಲಿಸಿ ಮಲಗಿದಾಗ ಸರಿರಾತ್ರಿ ಮೀರಿತ್ತು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.